ಫ್ರೆಂಡ್ಸ್ ಬನ್ನಿ ಮೈಸೂರಿನ ಮಹಾರಾಜ ಕಾಲೇಜ್ ಗ್ರೌಂಡ್ ಅಲ್ಲಿ ಮೈ ಬಿಲ್ಡ್ 2025 ನಡೀತಾ ಇದೆ. ಆಕ್ಚುಲಿ ಇದು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಕೇಂದ್ರ ಇವರ ವತಿಯಿಂದ ನಡೀತಾ ಇರುವಂತಹ ಒಂದು ಇದು ಎಕ್ಸಿಬಿಷನ್. ಆಕ್ಚುಲಿ ಬನ್ನಿ ಒಳಗಡೆ ಹೋಗೋಣ. ಈ ಒಂದು ಮೈ ಬಿಲ್ಡ್ ಎಕ್ಸಿಬಿಷನ್ ಯಾವ ತರ ಇದೆ ಮತ್ತೆ ಒಳಗಡೆ ಏನೆಲ್ಲ ಇದೆ ಅಂತ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಬನ್ನಿ ಈ ಮೈ ಬಿಲ್ಡ್ ಒಳಗಡೆ ಹೋಗೋಣ. ಆಕ್ಚುಲಿ ಎಂಟ್ರಿ ಫೀಸ್ 30 ರೂಪೀಸ್ ಇದೆ. ಈ ಒಂದು ಮೈ ಬಿಲ್ಡ್ ಎಕ್ಸಿಬಿಷನ್ ಬಂದು 11th ಇಂದ 15th ವರೆಗೂ 30 ರೂಪೀಸ್ ಎಂಟ್ರಿ ಟಿಕೆಟ್ ಇದೆ ಆಕ್ಚುಲಿ. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದೀವಿ, ಹಾಗಾಗಿ 2 ಟಿಕೆಟ್ ತಗೊಂಡಿದ್ದೀನಿ. 30 ರೂಪೀಸ್ ಇರುತ್ತೆ. ಫ್ರೆಂಡ್ಸ್ ಆಕ್ಚುಲಿ ನೀವು ನೋಡ್ತಿದ್ದೀರಾ, ಇದು ಎಂಟ್ರಿ ಆಗ್ತಿದಂಗೆ ಸಿಲ್ವರ್ ಜುಬಿಲಿ ಅಂತ ಹೇಳಿ ಒಂದು ರಂಗೋಲಿಯಿಂದ ತುಂಬಾ ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ. ಇದು ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂದ ಆಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಶಾಪ್ ಅನ್ನು ನಿಮ್ಗೆ ನಾನು ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಏನೆಲ್ಲ ಇದೆ, ಇಲ್ಲಿಯ ವಿಶೇಷತೆಗಳೇನು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ. ಮೈಕ್ರೋಟೆಕ್ ಸೊಲ್ಯೂಷನ್ ಅಂತ ಹೇಳಿ ನೀವು ನೋಡ್ಬೋದು. ನೀವು ಯಾರಾದ್ರೂ ನಿಮ್ಮ ಮನೆಗೆ ಸೋಲಾರ್ ಅನ್ನ ಹಾಕ್ಸ್ಕೊತೀರಾ ಅಂತ ಹೇಳಿದ್ರೆ ಇಲ್ಲಿ ಬಂದು ಮೀಟ್ ಆಗ್ಬೋದಾಗುತ್ತೆ. ಇಂಟೀರಿಯರ್ ಬಾತ್ರೂಮ್ಸ್ ಮತ್ತೆ ಏನಾದ್ರು ಸಿಂಕ್ ನ ನೋಡ್ತಾ ಇದ್ರೆ ಅವುಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಸ್ಟ್ಯಾಪ್ಗಳು ಅದು ಇದು ಡಿಫ್ರೆಂಟ್ ಆಗಿರುವಂತದ್ದು ಅದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಪಕ್ಕಕ್ಕೆ ಬಂದ್ರೆ ಡಾಲರ್ ಎಸ್ಟೇಟ್ ಪ್ರಾಪರ್ಟೀಸ್ ಅಂತ ಹೇಳಿ ಒಂದು ರಿಯಲ್ ಎಸ್ಟೇಟ್ ಇದೆ. ಅವ್ರದ್ದು ಒಂದು ಶಾಪ್ ಇಟ್ಟಿದ್ದಾರೆ. ಹೆವೆಲ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಸಾಕಷ್ಟು ಹೆವೆಲ್ಸ್ ಪ್ರಾಡಕ್ಟ್ಗಳು ತುಂಬಾನೇ ಪಾಪುಲರಾಗಿರುವಂತದ್ದು. ನೋಡ್ತಿದ್ರೆ ಹೆವೆಲ್ಸ್ ಸ್ವಿಚಸ್ ಆಗಿರ್ಬೋದು, ಲೈಟರ್ಸ್ ಆಗಿರ್ಬೋದು, ಮತ್ತೆ ಫ್ಯಾನ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು, ಗೀಸರ್ಸ್, ತುಂಬಾನೇ ಪ್ರಾಡಕ್ಟ್ಸ್. ಬನ್ನಿ ಒಳಗಡೆ ಏನೆಲ್ಲ ಇದೆ ಅಂತ ಒಂದ್ಸಲ ಅವ್ರನ್ನೇ ಕೇಳ್ತಿರ್ತೀವಿ. ನಮ್ದು ಹ್ಯಾವೆಲ್ಸ್ ಇಂಡಿಯನ್ ಕಂಪ್ನಿ. ಓಕೆ. ಅಂಡ್ ಇಂಡಿಯಾಲೇ ಮ್ಯಾನುಫ್ಯಾಕ್ಚರಿಂಗ್ 17 ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರೀಸ್ ಇದೆ. ಓಕೆ. ಅಂಡ್ ಮೈಸೂರಿಗೆ ನಾವು ಎಕ್ಸ್ಕ್ಲೂಸಿವ್ ಪಾರ್ಟ್ನರ್, ಡೈರೆಕ್ಟ್ ಬ್ರಾಂಚ್ ಶಾಪ್. ಓಕೆ. ನಮ್ದು ಶೋರೂಮ್ 3 ಶೋರೂಮ್ ಇದೆ. ಕೋಮ್ನಲ್ಲಿ ಇದೆ, ಓಕೆ, ಅಪೋಲೋ ಹಾಸ್ಪಿಟಲ್ ಪಕ್ಕ ಬಿಜೆ ಸ್ಕೂಲ್ ಇದೆ, ಸ್ಕೂಲ್ ಗೇಟ್ ಅಪೋಸಿಟ್ ಮಂಗಲ್ದೀಪ್ ಲೈಟ್ಸ್ ಅಂತ ಇದೆ. ಓಕೆ. ಅಲ್ಲಿ ಕಂಪ್ಲೀಟ್ ಎಲ್ಲ ಸೊಲ್ಯೂಷನ್ ನಿಮ್ಗೆ ಹ್ಯಾವೆಲ್ಸ್ ವೈರ್ಸ್ ಇಂದ ತಗೊಂಡು ಹೊಸ ಮನೆ ಕಟ್ತಿದ್ರೆ ಕಂಪ್ಲೀಟ್ ವೈರ್ಸ್, ಸ್ವಿಚಸ್, ಲೈಟ್ಸ್, ಫ್ಯಾನ್, ಗೀಸರ್, ಚಿಮ್ನಿ, ಹಾಬ್, ಕಂಪ್ಲೀಟ್ A to Z ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಸಿಕ್ಬಿಡುತ್ತೆ. A to Z ಸಿಗುತ್ತೆ. ಒಂದೇ ಕಡೆ ನಿಮಗೆ ಬಂದ್ರೆ ಎಲ್ಲ ಒಂದೇ ಇರುತ್ತೆ. ಸೊ ದಟ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸರ್ವಿಸ್ ಗಿಸ್ ಇತ್ತು ಅಂದ್ರೆ ಒಬ್ಬರಿಗೆ ಕಾಲ್ ಮಾಡಿದ್ರೆ ಈಸಿ ಇರುತ್ತೆ. ನಮ್ದು ಇನ್ನೊಂದು ಶೋರೂಮ್ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವರದೇ. ಅದು ಹ್ಯಾವೆಲ್ಸ್ ಗ್ಯಾಲಕ್ಸಿ. ಗ್ಯಾಲಕ್ಸಿ ಅಂದ್ರೆ ಹ್ಯಾವೆಲ್ಸ್ ಅದು ಸೇಮ್ ಹ್ಯಾವೆಲ್ಸ್ ಎಲ್ಲ ಐಟಮ್ಸ್ ಸಿಗುತ್ತೆ. ಐರನ್ ಒಂದು ಶಾಪ್ ಇಟ್ಟಿದ್ದಾರೆ. ಅಲ್ಲಿದ್ದೀವಿ. ಬನ್ನಿ ಈ ಒಂದು SKTMT ಐರನ್ ಸ್ಟಾಲ್ ಅಥವಾ ಐರನ್ ಅನ್ನ ನೀವು ಯಾಕೆ ಬೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ತಮ್ಮ SK Super TMT ಐರನ್ ಯಾಕೆ ಕಸ್ಟಮರ್ ಬೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ ಸರ್. SK Super TMT ಬಂದು ಸ್ಟಾರ್ಟ್ ಆಗಿದ್ದು 2001ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದ್ದು TMT ಮ್ಯಾನುಫ್ಯಾಕ್ಚರಿಂಗ್. ಯಾಕೆ ಅಂತಂದ್ರೆ ನಮ್ಮ SK Super TMT ಬಂದು ಪ್ಯೂರ್ ಕಬ್ಬಿಣದ ಹದಿರಿನಿಂದ ತಯಾರಿಸ್ತಾ ಇದ್ವಿ. ನಮ್ಮದು ಫ್ಯಾಕ್ಟರಿ ಬಂದು ಕೊಪ್ಪಳ್ನಲ್ಲಿ ಇದೆ. ಅಲ್ಲಿ ಸ್ಪಾಂಜ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅಲ್ಲಿಂದ ಸ್ಪಾಂಜ್ ಐರನ್ ಸಪ್ಲೈ ಮಾಡಿ ಬೆಂಗಳೂರಿನಲ್ಲಿ TMT ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವಿ. ಮತ್ತೆ ನಮ್ದು ಪ್ಯೂರ್ ಐರನ್ ಓರ್ ಇರೋದ್ರಿಂದ ಎಲ್ಲರೂ ಬೈ ಮಾಡಿ. ಸರ್ ಏನಿದೆ ಈಗ ಟನ್ಸ್ಗೆ ಏನಿದೆ ಸರ್ ರೇಟ್? ಈಗ 58,000 ಇದೆ ಸರ್. 58,000 ಟನ್ಗೆ. ಓಕೆ ಸರ್. ಈಗ ಡೈರೆಕ್ಟ್ ಆಗಿ ಯಾರಾದ್ರೂ ಕಸ್ಟಮರ್ ನಿಮ್ಮ ಹತ್ರ ಬೈ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನಾದ್ರು ಈ ಒಂದು ರೇಟ್ ಅಲ್ಲಿ ಡಿಸ್ಕೌಂಟ್ ಆ ತರದ್ ಏನಾದ್ರು ಸಿಗ್ಬೋದಾ? ನಮ್ಮ ನಿಯರೆಸ್ಟ್ ಡೀಲರ್ ಇಂದ ಬೆಸ್ಟ್ ಪ್ರೈಸ್ ಮಾಡಿ ಅವ್ರು ಕೊಡ್ತಾ ಇದ್ವಿ. ನಮ್ ಸ್ಟೀಲ್ ಬೈ ಮಾಡ್ಬೇಕಾದ್ರೆ ಬೆಸ್ಟ್ ಕ್ವಾಲಿಟಿ ಇದೆ, ಮತ್ತೆ ಸ್ಟೀಲ್ ಮೇಲೆ ಎಕ್ಸ್ ರಿಬ್ ಇದೆ. ಎಕ್ಸ್ ರಿಬ್ ಇರೋದ್ರಿಂದ ಎಕ್ಸ್ಟ್ರಾ
grip. ಗ್ರಿಪ್. So percentage of bonding with concrete is more ಓಕೆ compared to other ಅದರ್ steel. ಸ್ಟೀಲ್ಸ್. Other ribs, Other ಈ ribs. rib ಎಲ್ಲ ಇದೆ, ಬೇರೆ rib ಎಲ್ಲ ಇದೆ. ಓಕೆ ನಮ್ ಸ್ಟೀಲ್ ಅಲ್ಲಿ ಎಕ್ಸ್ ರಿಪ್ ಇರೋದ್ರಿಂದ ಬಾಂಡಿಂಗ್ ಚೆನ್ನಾಗುತ್ತೆ. ಅದು ಮೇನ್ ಅಡ್ವಾಂಟೇಜ್ ಆಗಿದೆ. ಸರ್ ಈಗ ಎಲ್ಲಿ ಮೈಸೂರಲ್ಲಿ ಎಲ್ಲಿ ಈಗ ಯಾರಾದ್ರೂ ಕಸ್ಟಮರ್ ಬೈ ಮಾಡ್ಬೇಕು ಅಂದ್ರೆ ನಿಮ್ದು ಎಲ್ಲಿ ಶಾಪ್ ಅಥವಾ ಸರ್ ಮೈಸೂರಲ್ಲಿ 45 ಡೀಲರ್ಸ್ ಇದ್ದಾರೆ. ನಿಯರ್ ಬೈ ಯಾರು ಡೀಲರ್ ಇದ್ದಾರೆ ಅವರಿಂದ ನಾವು ಸಪ್ಲೈ ಮಾಡ್ಕೊಡ್ತೀವಿ. ಫೀಲ್ಡ್ ಪ್ರೋ ಅಂತ ಹೇಳಿ ಮಾಡಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಸಿಮೆಂಟ್ ಬ್ರಿಕ್ಸ್ ಇಂದ ಹಿಡಿದು ಬೇರೆ ಬೇರೆ ತರದ ಎಲ್ಲ ಪ್ರಾಡಕ್ಟ್ ಗಳನ್ನ ನೋಡೋದಕ್ಕೆ ಸಿಗುತ್ತೆ. ಸೊ ಬನ್ನಿ ಒಳಗಡೆ ಇಲ್ಲಿ ಯಾವ ತರದ ಪ್ರಾಡಕ್ಟ್ ಗಳಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರ್ತೀನಿ. ಸೊ ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇವ್ರ ಹತ್ರ ಸಾಕಷ್ಟು ಡಿಫ್ರೆಂಟ್ ವೆರೈಟಿ ಆಫ್ ಬ್ರಿಕ್ಸ್ ಗಳು ಸಿಗುತ್ತೆ. ಸೊ ಅದು ಪ್ಲಾಟ್ಫಾರ್ಮ್ ಬ್ರಿಕ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ಕೆಲವೊಂದು ಲಾನ್ಗೆ ನೀವು ರಿಲೇಟೆಡ್ ಆಗಿರುವಂತ ಡಿಸೈನ್ಸ್ ಆಗಿರ್ಬೋದು. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮಲ್ಲಿ ಏನೆಲ್ಲ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ ಸಿಗುತ್ತೆ? ಸರ್ ಇವಾಗ ನಿಮ್ಗೆ ಮನೆ ಕಟ್ಟಬೇಕು ಅಂತಿದ್ರೆ ಓಕೆ ನಿಮ್ಗೆ ಸ್ಟಾರ್ಟಿಂಗ್ ಬೇಸಿಕ್ ಏನ್ ಬೇಕು, ಜಲ್ಲಿ, ಎಮ್ ಸ್ಯಾಂಡ್, ಓಕೆ ಅದರಿಂದ ಹಿಡಿದು ಸರ್ ನಿಮ್ಗೆ ಸ್ಟೀಲ್ ಸಿಮೆಂಟ್ ಒಂದ್ ಬಿಟ್ಟು ಓಕೆ ಪೇವರ್ಸ್, ಓಕೆ ಓಡಾಡಕ್ಕೆ, ಮನೆ ಕಟ್ಟಕ್ಕೆ ಬ್ಲಾಕ್ಸ್, ರೈಟ್. ಜೊತೆಗೆ ಲುಕ್ ಆಗ್ಬೇಕು ಅಂತಂದ್ರೆ ಗ್ರಾಸ್ ಪೇಪರ್ಸ್ ಗ್ರಾಸ್ ಫ್ಲೇವರ್ಸ್ ಸಿಗುತ್ತೆ. ಬೇಕು ಅಂದ್ರೆ ಕಾಬಲ್ ಸ್ಟೋನ್ಸ್ ಇದು ಸಿಗುತ್ತೆ. ಇಲ್ಲಿ ನೋಡ್ಬೋದು ಸರ್ ನೀವು. ಓಕೆ ಟೈಲ್ಸ್ ಬದಲಿಗೆ ಇದು ಯೂಸ್ ಮಾಡಬಹುದು ಓ, ಇವಾಗ tiles ಪಾರ್ಕಿಂಗ್ ಬದಲಿಗೆ ನೀವು use ಮಾಡ್ತೀರಾ? ಕಾರ್ Okay, right. ಇಟ್ಕೋಬೇಕು, ಇನ್ನೊಂದ್ ಮಾಡ್ಬೇಕು ಅಂತಂದ್ರು ಇದು Okay. ಬ್ರೇಕ್ ಆಗಲ್ಲ ಸರ್. ನಿಜ, ಹೈ ಹೌದು. ಕ್ವಾಲಿಟಿ ಇರುತ್ತೆ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ವಿತ್ ಡಿಫರೆನ್ಸ್ ಕಲರ್ಸ್ ಅಲ್ಲಿ ಇದೆ ಸರ್ ನಮ್ಮ ಹತ್ರ. ಓಕೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಅಲ್ಲಿ ಸಿಗುತ್ತೆ. ನಮ್ಮ ಮೈನ್ಸ್ ಬಂದು TM ಹೊಸೂರಲ್ಲಿ ಇರೋದು ಸರ್. ಓಕೆ ಎಮ್ ಸ್ಯಾಂಡ್, ಜಲ್ಲಿ, 40 mm GSB, ವೆಟ್ ಮಿಕ್ಸ್ Okay. ಅಷ್ಟೇ ಅಲ್ಲ ಸರ್. ಲೇಔಟ್ ಮಾಡಬೇಕು ಅಂತಂದ್ರೆ ವೆಟ್ ಮಿಕ್ಸ್, GSB ನೀಡ್ ಇದ್ದೇ ಇರುತ್ತೆ. ಅದು ನಮ್ಮ ಹತ್ರ ಸಿಗುತ್ತೆ ಸರ್. ಓಕೆ ಕನ್ಸ್ಟ್ರಕ್ಷನ್ ಬೇಕಾಗಿರೋಂತ ಎಲ್ಲಾ ಮೆಟೀರಿಯಲ್ ಗಳು ನಮ್ಮ ಹತ್ರ ಏನಕ್ಕೆ ತಗೋಬೇಕು ಅಂತಂದ್ರೆ ಸರ್, ಮೆಟೀರಿಯಲ್ ಓನ್ ಪ್ರಾಡಕ್ಟ್ ಗಳು ನಮ್ದೇ ಸರ್. ಕ್ರಷರ್ ನಮ್ದೇ, ಕ್ವಾರಿನೂ ನಮ್ದೇ. ಓಕೆ ಅದ್ರಲ್ಲಿರೋ ಕಲ್ಲುಗಳು ಸರ್, ಇವಾಗ ಸ್ಟೋನ್ಸ್ ನಾವು ನೋಡ್ ಮಾಡ್ತೀವಿ ಸರ್. ನಾವು ಬೇರೆ ತರ ಯಾವ್ದು ಹಿಟ್ ಕಲ್ಲು, ಇನ್ನೊಂದ್ ಕಲ್ಲು ಅದು ಯಾವ್ದು ನಾವು ಯೂಸೇ ಮಾಡಲ್ಲ. ಓಕೆ ನಾವೇ ಓನ್ ಕ್ವಾರಿ ಇರೋದ್ರಿಂದ ನಾವೇ ಫ್ಲಾಶ್ ಮಾಡಿ ಅಂದ್ರೆ ಸರ್. ಇಲ್ವಲ್ಲ ಮೈದಳ್ಳಿ ಅಂತ ಇದೆ ಸರ್, ಓಕೆ ಅಲ್ಲೇ ನಮ್ಮ ಆಫೀಸ್ ಇರೋದು. Okay. ಮೈದಳ್ಳಿ ಗೇಟ್ ಹತ್ರ ಬಂದ್ರೆ RKB ಆಫೀಸ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಓಕೆ ಅಲ್ಲಿ ಬಂದ್ರೆ ಸಾಕು ಸರ್. ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಕಾಣ್ತಾ ಇರುವಂತ ಅಡ್ರೆಸ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಸೊ ಬನ್ನಿ ಒಳಗಡೆ ಈ ರಾಮ್ಕೋ ಸಿಮೆಂಟ್ ಲಿಮಿಟೆಡ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಾವು ಅವ್ರ ತನಕ ತಿಳ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಈ ರಾಮ್ಕೋ ಸಿಮೆಂಟ್ ಲಿಮಿಟೆಡ್ ಅಲ್ಲಿ ಏನೆಲ್ಲ ಸಿಗುತ್ತೆ ಪ್ರಾಡಕ್ಟ್ಗಳು ಅಂತ ಹೇಳಿ ಅವ್ರನ್ನ ಕೇಳ್ತೀನಿ. ಸರ್ ನಮಸ್ತೆ. ಸೊ ಮೇಜರ್ಲಿ ಒಂದು ನನ್ನ ಹೆಸರು ಚಂದನ್ ಅಂತ. ಓಕೆ ನೈಸ್. ನಾನು ಮೈಸೂರು ಸಿಟಿ ಟೆಕ್ನಿಕಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಓಕೆ ಇದ್ದೀನಿ. ಓಕೆ ಮತ್ತೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಕಂಪನಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಓಕೆ 70 years ಓಲ್ಡ್ ಕಂಪನಿ. 70 years 1952 ಸ್ಟಾರ್ಟ್ ಆಗಿದ್ದು. ಓಕೆ ಹತ್ತತ್ರ 70 years ಆಗಿದೆ. ಅದ್ರಲ್ಲಿ ಬಂದು ನಿಮ್ಗೆ ನಮ್ಮ ಕಂಪ್ನಿಲಿ ಒಂದು ಕಾನ್ಸೆಪ್ಟ್ ಇದೆ ಸರ್. ಓಕೆ ಕಾನ್ಸೆಪ್ಟ್ ಬಂದು ರೈಟ್ ಪ್ರಾಡಕ್ಟ್ ಫಾರ್ ರೈಟ್ ಅಪ್ಲಿಕೇಶನ್. ಓಕೆ ನೈಸ್. ನೋಡ್ಬೋದು. ಪ್ರಾಡಕ್ಟ್ ಫಾರ್ ರೈಟ್ ಅಪ್ಲಿಕೇಶನ್ ಮೀನ್ಸ್ ಅಂದ್ರೆ ನಿಮ್ಗೆ ಯಾವ ಕೆಲಸಕ್ಕೆ ಯಾವ ತರ ಸಿಮೆಂಟ್ ಬೇಕು, ಪ್ರಾಡಕ್ಟ್ Okay. ಬೇಕು, ಓಕೆ ಅದ್ರದ್ದು ರಿಕ್ವೈರ್ಮೆಂಟ್ಸ್ ಏನ್ ಬೇಕು ಅದ್ರ ಪ್ರಕಾರ ನಾವು ಮೆಟೀರಿಯಲ್ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಸರ್ ಒಳಗಡೆ ಬ್ರೋಷರ್ ಅಲ್ಲಿ ಓಕೆ ಕಾಂಕ್ರೀಟ್ ವರ್ಕಿಗೆ ಸಪರೇಟ್ ಇದೆ ಸರ್. ರಾಮ್ಕೋ ಸೂಪರ್ ಕ್ರೀಟ್ ಅಂತ ಸರ್, ಅಲ್ಲಿ ನೋಡ್ಬೋದು ನೀವು. ಓಕೆ ಅದು ಬಂದು ಮೇಜರ್ಲಿ ಕಾಂಕ್ರೀಟ್ ವರ್ಕಿಗೆ ಮೈಸೂರಲ್ಲಿ ಮೇಜರ್ ಟಾಕ್ ಕೊಡ್ತಾ ಇದೆ. ಓಕೆ ಅದು ಬಂದು ಇನ್ನೊಂದು ರಾಮ್ಕೋ ಸೂಪರ್ ಗ್ರೇಡ್ ಅಂತ ಇದೆ ಸರ್. ಅದು ಬಂದು ಬ್ರಿಕ್ ವರ್ಕಿಗೆ, ಕಾಂಕ್ರೀಟ್ ವರ್ಕಿಗೆ, ಮತ್ತೆ ಪ್ಲಾಸ್ಟಿಂಗ್ ಎಲ್ಲದಕ್ಕೂ ಆಲ್ ಇನ್ ಒನ್ ಮೆಟೀರಿಯಲ್. ಈಗ ಅದನ್ನ ನಿಮ್ಮಲ್ಲಿ ಡಿಫ್ರೆಂಟ್ ವರ್ಕ್ ಗೆ ಡಿಫ್ರೆಂಟ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮೆಟೀರಿಯಲ್ ಕೊಡ್ತಾ ಇದ್ದೀವಿ. ಅದು ಬಿಟ್ಟು ನಾವು ಸರ್ ಇಷ್ಟೊಂದು ಇನೋವೇಟಿವ್ ಪ್ರಾಡಕ್ಟ್ ತಂದಿದ್ದೀವಿ. ಓಕೆ ಆಲ್ಮೋಸ್ಟ್ ಈಗ ಮೈಸೂರಲ್ಲಿ ಮಂತ್ಲಿ ನಿಮಗೆ ಕನ್ಸಂಪ್ಷನ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅದ್ರ ಹೆಸರು ಬಂದು ಸರ್ ಹಾರ್ಡ್ ವರ್ಕರ್ ಎಕೋ ಪ್ಲಾಸ್ಟರ್ ಅಂತ. ಓಕೆ ರಾಮ್ಕೋ ಹಾರ್ಡ್ ವರ್ಕರ್ ಎಕೋ ಪ್ಲಾಸ್ಟರ್ ಅಂತ. ಓಕೆ ಅದು ಬಂದು ನಿಮ್ಗೆ ಸ್ಪೆಷಾಲಿಟಿ ಏನಂತ ಸರ್, ಸೆಲ್ಫ್ ಕ್ಯೂರಿಂಗ್ ಮೆಟೀರಿಯಲ್. ಸೆಲ್ಫ್ ಕ್ಯೂರ್ ಮತ್ತೆ ಸ್ಟ್ರಿಕ್ಟ್ಲಿ ಫಾರ್ ಪ್ಲಾಸ್ಟರಿಂಗ್ ಗೆ ಅಂತ ಕೊಟ್ಟಿರೋದು. ಓಕೆ ಈಗ ಕನ್ಸ್ಟ್ರಕ್ಷನ್ ಆದ್ಮೇಲೆ ಪ್ಲಾಸ್ಟಿಂಗ್ ಮಾಡಬೇಕು. ಈ ಹಾರ್ಡ್ ವರ್ಕರ್ ಎಕೋ ಪ್ಲಾಸ್ಟರ್ ಅಂತ ಎಕ್ಸ್ಪ್ಲೈನ್ ಮಾಡುತ್ತಲ್ಲ, ಅದು ಒಂದು ಪ್ರಾಡಕ್ಟ್ ಇದ್ರಲ್ಲಿ. ಓಕೆ ರೈಟ್. ಎಕೋ ಪ್ಲಾಸ್ಟರ್. ಎಕೋ ಪ್ಲಸ್. ನೀವು ಪ್ಲಾಸ್ಟಿಂಗ್ ಆದ್ಮೇಲೆ ಪಟ್ಟಿ ಮಾಡ್ತೀರಾ. ಓಕೆ ಪಟ್ಟಿ ಒಂದು ಪ್ರಾಡಕ್ಟ್ ಇದೆ. ವಾಲ್ ಪಟ್ಟಿ. ವಾಲ್ ಪಟ್ಟಿ ಇಲ್ಲ, ಹಾರ್ಡ್ ವರ್ಕರ್. ಓಕೆ ಹಾರ್ಡ್ ವರ್ಕರ್ ವಾಲ್ ಪಟ್ಟಿ. ಸೊ ಏನು ಮ್ಯಾನುಫ್ಯಾಕ್ಚರ್ ಮೈಸೂರು ಸಿಟಿಯಲ್ಲಿ 42 ಔಟ್ಲೆಟ್ಸ್ ಇದೆ, ಡೀಲರ್ಸ್ ಇದಾವೆ. ಆ ಡೀಲರ್ಸ್ಗೆ ಸಬ್ ಡೀಲರ್ಸ್ ಅಂತ ಇದ್ದಾರೆ. ಎಲ್ಲೇ ಸ್ಟೋರ್ಗೆ ಹೋದ್ರೂ ಎಲ್ಲ ಮೆಟೀರಿಯಲ್ಸ್